ಸಿಟಿ ರವಿ ಶಿಫ್ಟ್ ಮಾಡೋಕೆ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಸಿಬ್ಬಂದಿ ವಾಹನಗಳಲ್ಲಿ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನ ಖಾಕಿ ಪಡೆ ಮಾಡಿಕೊಂಡಿದೆ. ಬೆಂಗಳೂರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿಯವರನ್ನ ಶಿಫ್ಟ್ ಮಾಡಲಾಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಕೂಡ ಪೊಲೀಸರು ನಡೆಸಿಕೊಂಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿಯವರನ್ನ ಹಾಜರುಪಡಿಸಬೇಕು. ಬಂಧಿಸಿದ 24 ಗಂಟೆಯಲ್ಲಿ ಆರೋಪಿಯನ್ನ ಹಾಜರುಪಡಿಸಬೇಕು, ಅದು ಕಾನೂನು ಕ್ರಮ. ಸಹದೇವ್ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಪೊಲೀಸರೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಓ ಟು ಯು ಸಹದೇವ್. ಮಧುಶ್ರೀ, ಏನು ಸದ್ಯ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರುವಂಥದ್ದು. ಹೀಗಾಗಿ ಸದ್ಯ ಈಗ ಪೊಲೀಸ್ ಠಾಣೆಯ ಮುಖ್ಯ ದ್ವಾರ ಏನಿದೆ, ಆ ಮುಖ್ಯ ದ್ವಾರದ ಮುಂಭಾಗದಲ್ಲೇ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಯಾರು ಕೂಡ ಒಳಗಡೆ ನುಗ್ಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಈ ರೀತಿ ಪೊಲೀಸರು ಕೈ ಹಿಡಿದುಕೊಂಡು ಸಿಟಿ ರವಿ ಅವರನ್ನ ಕರೆದುಕೊಂಡು ಬರೋಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಇನ್ನೇನು ಅವರು ಕೊಟ್ಟಿರುವಂಥದ್ದು ಅಂದ್ರೆ ಪ್ರತಿ ದೂರ ಏನಿದೆ ಅದು ಕೂಡ ದಾಖಲಿಸಿಕೊಂಡಿರುವಂಥದ್ದು. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ನಂತರ ಸದ್ಯಕ್ಕೆ ಅವ್ರನ್ನ ಹೊರಗೆ ಕರೆದುಕೊಂಡು ಬರೋಕ್ಕೆ ತಯಾರಿ ಕೂಡ ಆಗಿರುವಂಥದ್ದು. ನಾನು ಕೂಡ ಆ ಒಂದು ಏನು ಮುಖ್ಯ ದ್ವಾರದ ಮುಂಭಾಗದಲ್ಲೇ ಇದ್ದೇನೆ. ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಹೊರಗಡೆ ಕರೆದುಕೊಂಡು ಬಂದು, ಅಂದ್ರೆ ಪೊಲೀಸ್ ಭದ್ರತೆಯಲ್ಲೇ ಅವ್ರನ್ನ ಹೊರಗಡೆ ಕರೆದುಕೊಂಡು ಬಂದು ಇಲ್ಲಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗೋಕ್ಕೆ ಈಗ ಸಿದ್ಧತೆಯನ್ನ ಮಾಡಿರುವಂಥದ್ದು. ಬಿಜೆಪಿಯ ನಾಯಕರು ಈಗೇನು ಸಿಟಿ ರವಿ ಅವರನ್ನ ಕರೆದುಕೊಂಡು ಬರೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಪೊಲೀಸರ ವರ್ತನೆ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆ ಎಲ್ಲ ಬಿಜೆಪಿಯ ಮುಖಂಡರಿದ್ದಾರೆ, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರಿದ್ದಾರೆ, ಏನು ಅರವಿಂದ್ ಬೆಲ್ಲದವರಿದ್ದಾರೆ, ಅದ್ರ ಜೊತೆಗೆ ಯತ್ನಾಳ್ ಅವರು ಕೂಡ ಈಗ ಅಷ್ಟೇ ಬಂದು ವಾಪಸ್ ಹೋಗಿರುವಂಥದ್ದು. ಸೊ ಹೀಗೆ ಪ್ರತಿಯೊಬ್ಬ ನಾಯಕರು ಈಗಾಗಲೇ ಏನು ಠಾಣೆಯಲ್ಲೇ ಮೊಕ್ಕ ಮೂಡಿದ್ರೆ ಇಲ್ಲಿ ಅಂದ್ರೆ ಕಳೆದ 3 ಗಂಟೆಗಳಿಂದಲೂ ಕೂಡ ಠಾಣೆ ಒಳಗೆ ಅವ್ರನ್ನ ಕೂಡಿಸ್ಕೊಂಡಿದ್ದಕ್ಕೆ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ಬೇಗ ಅವ್ರನ್ನ ಹೊರಗಡೆ ಕಳಿಸಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಏನು ಪೊಲೀಸರ ವಿರುದ್ಧ ಗರಂ ಆಗಿರುವಂಥದ್ದು. ಸದ್ಯ ಈಗ ಸಿಟಿ ರವಿ ಅವ್ರನ್ನ ಇಲ್ಲಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಂಗಳೂರಿಗೆ ಬೈ ರೋಡ್ ಮೂಲಕ ಕರೆದುಕೊಂಡು ಹೋಗೋಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಸುಮಾರು ಬೆಳಗಿನ ಜಾವ 8 ಅಥವಾ 9 ಗಂಟೆವರೆಗೂ ಕೂಡ ಸಿಟಿ ರವಿ ಅವರು ಬೆಂಗಳೂರನ್ನ ತಲುಪಬಹುದು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಒಂದು ಕಡೆ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನೀಗ ಕಂಪ್ಲೀಟ್ ಆಗಿ ಅಂದ್ರೆ ಠಾಣೆ ಹೊರಭಾಗದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನುವಂಥದ್ದನ್ನ ತೋರಿಸ್ತೇನೆ. ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ಕೂಡ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತಾ ಇದ್ದೇನೆ. ಸದ್ಯ ಈಗ ಏನು ವ್ಯಾನ್ ಇದೆ, ಪೊಲೀಸರ ವ್ಯಾನ್ ಕೂಡ ಈಗ ಸಿದ್ಧಗೊಂಡಿರುವಂಥದ್ದು. ಇದೇ ವ್ಯಾನ್ ನಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಕ್ಕೆ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪೊಲೀಸರು ಏನು ಈಗ ಸಿಟಿ ರವಿ ಅವರು ಹೊರಗೆ ಬರ್ತಾ ಇದ್ದಂತೆ ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಯಾರ ಜೊತೆಗೂ ಬೆರೆಯೋಕ್ಕೂ ಕೂಡ ಬಿಡದಂತೆ ನೋಡ್ಕೊಳ್ತಾ ಇರುವಂಥದ್ದು. ಇನ್ನು ಸಿಟಿ ರವಿ ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಜೊತೆಗೆ MLC ರವಿಕುಮಾರ್ ಆಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಅವ್ರ ಜೊತೆಗೆ ಹೋಗ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಸೊ ನಾನು ಒಂದು ಕಡೆ ವ್ಯಾನ್ ರೆಡಿ ಆಗಿರುವಂಥದ್ದು, ಇನ್ನೊಂದು ಕಡೆ ಪೊಲೀಸರು ಭದ್ರತೆಯಲ್ಲಿ ಅವ್ರನ್ನ ಕರೆದುಕೊಂಡು ಬರೋಕ್ಕೆ ಸಿದ್ಧತೆಯನ್ನು ಮಾಡಿರುವಂಥದ್ದು. ಈ ಒಂದು ಮುಖ್ಯ ದ್ವಾರ ಏನಿದೆ, ಮುಖ್ಯ ದ್ವಾರದ ಬಳಿಯೇ ಪೊಲೀಸ್ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಸಾಕಷ್ಟು ಜನ ಬಿಜೆಪಿಯ ಬೆಂಬಲಿಗರು ಕೂಡ ಠಾಣೆಯತ್ತ ಬರ್ತಾ ಇದ್ರು. ಸೊ ಸಿಟಿ ರವಿ ಅವರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಮಾತಾಡ್ಸೋಕ್ಕೂ ಬರ್ಬೋದು, ನುಗ್ಗಲಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂಥದ್ದು. ಏನು ಈಗಷ್ಟೇ ಸಿಟಿ ರವಿ ಅವರು ಏನು ದೂರು ಕೊಟ್ಟಿದ್ದಾರೆ ಅದು ಕೂಡ ಯಾರು ಸಂಗನಗೌಡ ಅನ್ನುವಂತಹ ಹೆಬ್ಬಾಳ್ಕರ್ ಅವರ ಖಾಸಗಿ ಪಿ ಏನಿದ್ರು ಅವರಾಗಿರ್ಬೋದು, ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜನರ ವಿರುದ್ಧ ಈಗಾಗಲೇ FIR ಕೂಡ ಮಾಡಿಕೊಂಡಿರುವಂಥದ್ದು. ಇದಾದ ಬಳಿಕ ಏನು ಇಲ್ಲಿಂದ ಬೆಂಗಳೂರಿಗೆ ರಸ್ತೆ ಮಾರ್ಗವಾಗಿ ಕರೆದುಕೊಂಡು ಹೋಗೋಕ್ಕೆ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಖಾನಾಪುರ ಪೊಲೀಸ್ ಠಾಣೆಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದಿಂದಲೂ ಕೂಡ ಏನೆಲ್ಲ ಹೈ ಡ್ರಾಮಾ ಆಯಿತು ಅನ್ನೋದನ್ನ ನೋಡಿದ್ವಿ. ಸಿಟಿ ರವಿಯವರ ಬಂಧನವನ್ನ ಖಂಡಿಸಿ ಈಗಾಗಲೇ ಅವರ ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರಿಂದಲೂ ಕೂಡ ಸತತವಾಗಿ ಆಕ್ರೋಶ ಮತ್ತು ಹೋರಾಟಗಳು ನಡೀತಾ ಇದೆ. ಅವರನ್ನ ಹೊರಗಡೆ ಕರೆತಂದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಬಿಗಡಾಯಿಸಬಾರದು ಅನ್ನೋ ಕಾರಣದಿಂದಾಗಿ
ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅವರನ್ನ ಕರೆದುಕೊಂಡು ಬರೋದಕ್ಕೆ ಬೇಕಾದಂತಹ ವಾಹನದ ಸಿದ್ಧತೆಯನ್ನ ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ನೋಡಿಕೊಂಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸಿಟಿ ರವಿಯವರನ್ನ ಹಾಜರುಪಡಿಸಬೇಕು. ನಂತರ ಕಾನೂನು ಪ್ರಕ್ರಿಯೆ ಏನ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಕಸ್ಟಡಿಗೆ ಕೇಳಿದ್ದಾರೆ. ಕಸ್ಟಡಿಗೆ ಕೇಳಿದ್ರೆ ಎಷ್ಟು ದಿನ ಕೇಳ್ತಾರೆ, ಕೋರ್ಟ್ ಎಷ್ಟು ದಿನ ಕೊಡುತ್ತೆ, ಏನ್ ಆಗುತ್ತೆ ಸಿಟಿ ರವಿ ಅವರ ಮುಂದಿನ ಭವಿಷ್ಯ ಅನ್ನೋದಕ್ಕೆ ನಾಳೆ ಉತ್ತರ ಸಿಗುತ್ತೆ. ಬಹಳ ಗಂಭೀರವಾದಂತಹ ಪ್ರಕರಣ. ಅದರಲ್ಲೂ ಹೆಣ್ಮಕ್ಕಳನ್ನ ಈ ರೀತಿಯ ಪದವನ್ನ ಬಳಸಿ ಅವಹೇಳನ ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂತಹ ವಿಚಾರವೇ ಅಲ್ಲ. ಸಿಟಿ ರವಿ ಅವರು ಆ ರೀತಿಯ ಪದಪ್ರಯೋಗವನ್ನ ಮಾಡಿದ್ದಾರೆ ಅಂತ ಹೇಳಿ ಕೇಳಿಬಂದಿರುವಂತಹ ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ದೂರನ್ನ ಕೊಟ್ಟಿದ್ರು, ಸಭಾಪತಿಯವರಿಗೆ ದೂರು ಕೊಟ್ಟರು. ಅದಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂದೆ ಇದ್ದವರು, ಅಕ್ಕಪಕ್ಕ ಇದ್ದಂತಹ ಕಾಂಗ್ರೆಸ್ ನಾಯಕರು ಕೂಡ ಹೌದು ಸಿಟಿ ರವಿಯವರು ಆ ಪದವನ್ನ ಬಳಕೆ ಮಾಡಿದ್ದು ಸತ್ಯ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತ್ಕೊಳ್ತಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪ್ರಕರಣದ ಬಗ್ಗೆ ದೂರನ್ನ ಕೊಡ್ತಾರೆ. ಸೆಕ್ಷನ್ 75 ಮತ್ತು 79ರ ಅಡಿಯಲ್ಲಿ FIR ಕೂಡ ಆಗುತ್ತೆ. ವಿಚಾರಣೆ ಕೂಡ ಪ್ರಾಥಮಿಕವಾಗಿ ಪೊಲೀಸರು ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಟಿ ರವಿಯವರು ಕೂಡ ಪ್ರತಿದೂರನ್ನ ಕೊಟ್ಟಿದ್ದಾರೆ. ಕಾರಣ ಸಿಟಿ ರವಿಯವರನ್ನ ಯಾವ ರೀತಿಯಾಗಿ ಸುವರ್ಣಸೌಧದಲ್ಲಿ ಒಂದಷ್ಟು ಮಂದಿ ತಡೆದ್ರು, ಹಲ್ಲೆ ಮಾಡೋದಕ್ಕೆ ಯತ್ನವನ್ನ ಪಟ್ಟರು, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ದೂರಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಮನಿಸ್ತಾ ಇದ್ದೀರಿ, ಬಿಜೆಪಿ ನಾಯಕರ ದಂಡೆ ಖಾನಾಪುರ ಪೊಲೀಸ್ ಠಾಣೆಯ ಮುಂಭಾಗ ಇದೆ. ಎಲ್ಲರೂ ಕೂಡ ಸಿಟಿ ರವಿಯವರ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ರವಾನೆ ಮಾಡ್ತಿದ್ದಾರೆ. ಈಗಾಗಲೇ ಒಂದಷ್ಟು ಮಂದಿ ಅರವಿಂದ್ ಬೆಲ್ಲದ್ ಹಾಗೆಯೇ MLC ರವಿಕುಮಾರ್ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿ. ಅದರ ಪ್ರಕಾರವಾಗಿಯೇ ಪೊಲೀಸರು ಕೂಡ ಸಿಟಿ ರವಿಯವರನ್ನ ಶಿಫ್ಟ್ ಮಾಡ್ತಾರೆ. ಸುನೀಲ್ ಕುಮಾರ್ ಅವರು ಗಮನಿಸ್ತಾ ಇದ್ರಿ, ಬಿಜೆಪಿಯ ನಾಯಕರೇ ಅಲ್ಲಿ ನೆರೆದಿದ್ದಾರೆ. ಇನ್ನೂ ಅನೇಕ ಮಂದಿ ಬಿಜೆಪಿ ನಾಯಕರಿದ್ದಾರೆ. ಕಣ್ಣಿಗೆ ಕಂಡಂತೆ ಒಂದಷ್ಟು ಮಂದಿಯ ಉಪಸ್ಥಿತಿ. ಸಿಟಿ ರವಿಯವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದ ಪ್ರಯೋಗ ಆರೋಪದ ಅಡಿಯಲ್ಲಿ ಸಿಟಿ ರವಿಯವರ ವಿರುದ್ಧ FIR ದಾಖಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಗುತ್ತೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿಯವರನ್ನ ಹಾಜರುಪಡಿಸಲಾಗುತ್ತೆ. ಖಾನಾಪುರ ಠಾಣೆಯ ಬಳಿ ಅರವಿಂದ ಬೆಲ್ಲದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಏನೇನು ಆಗಬೇಕಿತ್ತು ಪೊಲೀಸ್ ಠಾಣೆಯ ಒಳಗಡೆ ಅದೆಲ್ಲವೂ ಕೂಡ ಆಗಿದೆ. ಇದು ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರ ಉಪಸ್ಥಿತಿ ಠಾಣೆಯ ಮುಂಭಾಗ.